ಬ್ರಿಟಿಷ್ ರೋಡ್ಸ್ದೋ ಇನ್ನೂ ಅವರ ಬ್ರಿಟಿಷ್ ರೋಡ್ಬಿಡ್ತಲ್ಲ ನನಗೆ ನೆನಪು ಹೋಗ್ಬಿಡುತ್ತೆ. ನಾವು ಕಟ್ಬಿಡ್ಬೇಕು ಬಂದರೆ ಚಿಕ್ಕಪುರ ನಿಜನೇ ಇದು ಇರ್ಲಿ ಮಾತಾಡಿ, ಹಾಗೇನೆ ಮಾತಾಡಿ, ಅದಿರ್ಲಿ, ಸುಮ್ಮನೆ ಇಟ್ಕೊಳ್ಳಿ, ಮಾತಾಡಿ. ನಂಜನಗೂಡು ತಾಲೂಕಿನ ಸಮಗ್ರ 5 ಹೋಬಳಿಗಳ ನೀರಾವರಿಗಾಗಿ ಒತ್ತಾಯ ಮಾಡಿ 8ನೇ ತಾರೀಕಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನಂಜನಗೂಡಿನ ತಹಸೀಲ್ದಾರ್ ಆಫೀಸ್ನಲ್ಲಿ ನಡೀತಾ ಇದ್ರು ಕೂಡ ತಹಸೀಲ್ದಾರ್ ಕಚೇರಿ ಸಂಪೂರ್ಣವಾಗಿ ದುರಾಡಳಿತದಿಂದ ಕೂಡಿರುತ್ತೆ. ಖಾತೆ ಆಯ್ತಾ ಇಲ್ಲ, ಖಾತೆಗಳು ಒಬ್ಬರಿಗಾಗಬೇಕು ಬೇರೆಯವರು ಆಯ್ತಾ ಇದೆ. ಮತ್ತೆ ಏನೋ ಭೂ ಮಂಜೂರಾತಿಗಾಗಿ ಉಳುಮೆ ಮಾಡ್ತಿರೋದು 100 ವರ್ಷದಿಂದ ಆ ರೈತರಿಗೆ ಮಂಜೂರಾತಿ ಸಿಗ್ತಾ ಇಲ್ಲ. ಮಂಜೂರಾತಿ ಸಿಕ್ಕಿರೋಕೆ ದುರಸ್ತಾಯ್ತಾ ಇಲ್ಲ. ಕ್ರಯ ಬೀಳು ಮಂಜೂರಾತಿ ಮತ್ತೆ ಫಿಲಂ ಸಿಟಿದು ಸ್ವಲ್ಪ ದಿನದಿಂದ ಒಂದು ದೊಡ್ಡ ವಿಷಯ. ಅಲ್ಲಿ ಉಳುಮೆ ಮಾಡ್ತಿರೋ ರೈತರುಗಳಿಗೆ ಎಕ್ಸ್ಪ್ರೆಸಿಯಾ ಕೊಡ್ಬೇಕಂತ ಹೇಳಿ ಪಾಂಡವಪುರ, ಕೆಂಚಿಗುಂಡಿ, ಆಯಹಳ್ಳಿ, ಬೊಕ್ಕಹಳ್ಳಿ, ಅಡಕಳ್ಳಿ ಹುಡಿ, ಹಿಮ್ಮಾವುಡಿ ಮತ್ತೆ ಅದರ ಈ ಭಾಗದ 16 ಹಳ್ಳಿ ಜನ 11,000 ಅರ್ಜಿಯನ್ನ ಎಕ್ಸ್ಪ್ರೆಸಿಯಾಗಿ ಹಾಕಿದ್ದಾರೆ. ಇಲ್ಲಿ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟು 670 ಅರ್ಜಿ ಮಾತ್ರ ತಗೊಂಡಿರೋದು. ನಾ ಹೇಳೋದಿಷ್ಟೇ, ಅರ್ಜಿನೇ ಮಾನದಂಡ ಆದರೆ 11,000 ಅರ್ಜಿಗಳು ತಗೋಬೇಕು. 670 ನಿಮ್ಮ ಮಾವ ಮಕ್ಕಳು ಅವರು ಕುಡಿಯಪ್ಪ, ಅವರು ನಮ್ಮೂರೇ 670 ಜನನೇ. ನೀವು ಕೊಡೋದಾದ್ರೆ 11,000 ಅರ್ಜಿದಾರರಿಗೂ ಕೊಡಬೇಕು. ಇದು ನಮ್ಮ ಆಯಹಳ್ಳಿ ಭಾಗದಿಂದ ಸಾಕಷ್ಟು ಜನ ಬಂದರೆ ಅವರೆಲ್ಲರಿಗೂ 11,000 ಅರ್ಜಿದಾರರಿಗೂ ಕೂಡ 4 ಲಕ್ಷ ರೂಪಾಯಿ ಎಕ್ಸ್ಪ್ರೆಸಿಯಾ ಕೊಡಬೇಕು. ಒಂದು. ಎರಡನೇದಾಗಿ ಈಗಾಗಲೇ ರಸಗೊಬ್ಬರಕ್ಕೆ FID ಮಾಡಿದೆ. ಡೀಸೆಲ್ ಬೆಲೆ ಹೆಚ್ಚಾಗಿದ್ದಾರೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದ್ದಾರೆ. ಡೀಸೆಲ್ ಬೆಲೆನ ನಮ್ಮ ಟ್ಯಾಕ್ಟರ್ ಹಾಕಕ್ಕೆ ಡೆಬಿಟ್ ಕೊಡ್ತಾ ಇಲ್ಲ. ಬೆಳಿಗ್ಗೆ ರಾತ್ರಿ ಮಲಗಿದ್ದು ಬೆಳಿಗ್ಗೆ 7 ಗಂಟೆ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಕೇಳ್ತಾರೆ. ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೊಂದು ನಮ್ಮ ರೈತರುಗಳಿಗೆ ಬಹಳ ಸಂಕಷ್ಟಕರ ಅಂತ ವಿಚಾರ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರು ನಿಲ್ಲಿಸಿ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಎಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಆ ಕಡೆ ನಾವು ಗಮನ ಇದೆ. ಆ ಸಂದರ್ಭದಲ್ಲಿ 16 ಜಿಲ್ಲೆಗಳ ವಿದ್ಯುತ್ ಪ್ರಸರಣವನ್ನ KEB ಅಧಿಕಾರಿಗಳು ಕೂಡ ಎಚ್ಚೆತ್ತುಕೋಬೇಕು. ನೀವೆಲ್ಲ ಗೌರ್ಮೆಂಟ್ ಅಧಿಕಾರಿಗಳಿದ್ರಿ. ಈಗ ಟಾಟಾದವರಿಗೆ 16 ಜಿಲ್ಲೆ ಕರೆಂಟನ್ನ ಸಪ್ಲೈ ಮಾಡೋದನ್ನ ಮಾಡ್ತವ್ರೆ. KEB ಅಧಿಕಾರಿಗಳು ಪಾಪ ಹೆಚ್ಚು ಬರಕ್ಕೆ ಆಯ್ತಾ ಇಲ್ಲ, ಅವ್ರು ಹೇಳಕ್ಕಾಯ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ವಿದ್ಯುತ್ ಪ್ರಸರಣವನ್ನ ಖಾಸಗಿಯವರಿಗೆ ವಹಿಸಬಾರದು ಅಂತ ಹೇಳಿ ಮತ್ತೆ ಸಾಕಷ್ಟು ಕೆರೆಗಳು ಒತ್ತುವರಿಯಾಗಿದೆ. ಕೆರೆಗಳು ಒತ್ತುವರಿ ತೆಗೆಯಲಿಲ್ಲ. ನಮ್ಮ ಚಿಕ್ಕೈಚತ್ರ ಹೋಬಳಿ, ಬಿಳಿಗೆರೆ ಹೋಬಳಿ ಈ ಭಾಗದಲ್ಲಿ ಸ್ವಲ್ಪ ನೀರಾವರಿ ಇದ್ರೂ ಕೂಡ ಕೌಲಂದೆ ಹೋಬಳಿ, ಕಸ್ಬಾ ಹೋಬಳಿ, ಉಳ್ಳಳ್ಳಿ ಹೋಬಳಿ ಈ ಭಾಗದಲ್ಲಿ ಸಮಗ್ರ ನೀರಾವರಿ ವ್ಯವಸ್ಥೆ ಆಗಿಲ್ಲ. ಇಡೀ ಜಿಲ್ಲೆಯಲ್ಲಿ ಲಕ್ಷ್ಮಣ ತೀರ್ಥ, ಕಪಿಲಾ ನದಿ, ಕಾವೇರಿ ನದಿ ಹರಿತಾ ಇದೆ. ಕಪಿಲಾ ಡ್ಯಾಮ್ ಇದೆ. ಕಪಿಲಾ ಡ್ಯಾಮಿಂದ 106 TMC ನೀರನ್ನು ತಮಿಳುನಾಡಿಗೆ ಬಿಡ್ತಾರೆ. ಪಕ್ಕದಲ್ಲೇ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ KRS ಡ್ಯಾಮ್ ಇದೆ. ಆ ಡ್ಯಾಮ್ಗಳಿದ್ರೂ ಕೂಡ ನಮ್ಮ ಮೈಸೂರು ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಆಗಿಲ್ಲ. ಅದನ್ನು ಕೂಡ ಹೇಳಿದ್ವಿ. ಹುಣಸೂರು, ಪ್ರಿಯಾಪಟ್ಟಣ, KR HD ಕೋಟೆನಲ್ಲಿ ನಮ್ಮ ರೈತರು ಕುಡಿಯೋಕ್ಕೂ ನೀರು ಸಮಸ್ಯೆ ಆಗಿದೆ ಅಂತ ಕ್ಯಾತ್ನಹಳ್ಳಿ ಮತ್ತೆ ಕಂಚಮಳ್ಳಿ ಪಂಚಾಯತಿ ವ್ಯಾಪ್ತಿಯ ರೈತರು ಕೂಡ ದೊಡ್ಡ ಹೋರಾಟ ಮಾಡಿದವು. CO ಆಫೀಸ್ ಮುಂದೆ 2 ದಿನಕ್ಕೆ ಬೋರ್ವೆಲ್ ಬಿಡಿಸ್ಬೋದು. ಹೌದು, ಅದ್ರ ಬಗ್ಗೆ ನಾವು ಮಾತಾಡೋಣ. ಹಿಂಗೆ ಈ ಥರದ ಪರಿಸ್ಥಿತಿ ಆಗಿದೆ. ಮತ್ತೆ ದರ್ಖಾಸ್ತ್ ಏನು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದ ರೈತರುಗಳು ಭೂಮಿ ದುರಸ್ತಿ ಆಗುವಂಥ ಕೆಲಸ ಆಗಬೇಕು. 8ನೇ ತಾರೀಕು ನಂಜನಗೂಡಿನಲ್ಲಿ 1000 ಜನ ರೈತರು ಹೋರಾಟ ಮಾಡಿದ್ರು ಕೂಡ DC ಅವರಾಗಲಿ ಕಮಿಷನ್ ಆಗಲಿ ತಿಳುವಂಥ ಕೆಲಸ ಮಾಡಿಲ್ಲ. ಅಲ್ಲಿನ ತಹಸೀಲ್ದಾರ್ ದಿಮಾಕು ದರ್ಪದ ತಹಸೀಲ್ದಾರ್, ನಂಜನಗೂಡು ತಹಸೀಲ್ದಾರರು ದಿಮಾಕ ಮತ್ತು ದರ್ಪದ ಬಂದಿಲ್ಲ. ಅವರು ರೈತ ಸ್ಪಂದನೆ ಇಲ್ಲ, ರೈತ ಸ್ನೇಹಿಯಾಗಿಲ್ಲ, ತಾಯಿ ಹೃದಯ ಇಲ್ಲ. ಅವರು ಹೆಣ್ಣಿನ ಸಾಲಿಗಳು ಕೂಡ ತಾಯಿ ಹೃದಯ ಇಲ್ಲ. ಅದಕ್ಕೆ ನದಿಗಳನ್ನ ಎಲ್ಲರೂ ಹೆಂಡಸ್ರಿ ಕರಿತೀವಿ. ಅಲ್ಲಿ ಗಂಡಸ್ರೇ ಆಗಿರೋ ಪಾಪ ಸೂಕ್ಷ್ಮತಿನೇ ಇರೋದೇನೋ, ಅವರಿಗೆ ತಾಯಿ ಹೃದಯ ಇದ್ದಂಗೆ ಕಾಣಲಿಲ್ಲ.
ಸಾವಿರಾರು ಮಹಿಳೆಯರು ಅವ್ರ ಎದುರುಗಡೆ ಕೂತಿದ್ರು ಕೂಡ ನೀವೇನು ಅಂತ ಮಾತಾಡ್ತೀವಿ ಅದಕ್ಕೆ ಹೋಗುವಂಥ ಕೆಲಸ ಮಾಡಿದ್ರು. ಇಂಥ ತಹಸೀಲ್ದಾರ್ ತಗೋಬೇಕು. ನಂಜನಗೂಡಿಗೆ ಈ ತಹಸೀಲ್ದಾರ್ ಯಾವತ್ತಿಂದ ಬಂದರು ಅವತ್ತಿಂದ ಏನೇನು ಕೆಲಸಗಳಾಗಿದೆ ಅದ್ರ ಬಗ್ಗೆ ಕಮಿಷನರು ಮತ್ತು DC ಅಧ್ಯಕ್ಷರಲ್ಲಿ ಏನು ತನಿಖೆ ಆಗಬೇಕು. ಸಾಕಷ್ಟು ಅಕ್ರಮಗಳಾಗಿದೆ, ಇದ್ರ ಬಗ್ಗೆ ನಾವು ಒತ್ತು ಹೋರಾಟ ಮಾಡ್ತೀವಿ. ಏನು ಅಕ್ರಮ ಆಗಿದೆ ಸರ್? ಈಗ ಒಂದು ಹೆಸರು ಎಕ್ಸ್ ಅಂತ ಇರುತ್ತೆ, ಎಕ್ಸ್ ಇದ್ದಾಗ ಒಂದು ಖಾತೆ ಮಾಡ್ಕೊಂಡ್ರಿ, ಪುನಃ ಎಕ್ಸ್ ಜೊತೆಗೆ ಅವ್ರ ಅಜ್ಜಿಗೆ ಇನ್ನೊಬ್ಬ ವೈ ಗಂಡನ ಸೇರ್ಸ್ಕೊಂಡ್ರೆ ಅವರು ಇವರೇ ಮದುವೆ ಮಾಡಿಸ್ಬಿಡ್ತಾರೆ. ಇವರೇ ಖಾತೆ ಮೂಲಕ ಸ್ವತಃಗಿರೋನ್ನ ಇನ್ನೊಬ್ಬ ಗಂಡನ ಹುಡ್ತಾರೆ ಇವರು, ಹುಡುಕಿ ಖಾತೆ ಮಾಡ್ತಾರೆ. ಒಂದು ಅರ್ಜಿನಲ್ಲಿ ತಕರಾರು ಕೊಟ್ರೆ ನೋಟಿಸ್ನೇ ಕೊಡದೇ ಖಾತೆ ಐತೆ. ಇಂಥ ತಪ್ಪುಗಳನ್ನ ಹುಡುಕಿ ನೋಟಿಸ್ ಕೊಡಿ, ಅವ್ರಿಗೆ ಕರೆಸಿ ಕೋರ್ಟ್ ಮಾಡಿ ಹಿಯರಿಂಗ್ ಮಾಡಿ ಅವ್ರ ಖಾತೆ ಮಾಡಿ ಅಂದ್ರೆ ಅವ್ರಿಗೆ ಪದೇ ಪದೇ ನೋಟಿಸ್ ಹೋಗುತ್ತೆ. ನೋಟಿಸ್ ಹೋಗಿ ಅವರು ಸಿವಿಲ್ಗೂ ಹೋಗಿ ಸಿವಿಲ್ ಕೇಸ್ ಮಾಡ್ಬಿಟ್ಟಿದ್ರೆ ನಾನು ಖಾತೆ ಮಾಡಕ್ ಬರಲ್ಲ ಅಂತ ಜಾರ್ಖಂಡ್ ಕೆಲಸ ಇದ್ದಾರೆ. ಇದು ಇವರೇ ಸ್ವತಃ ಒಬ್ಬರಿಗೆ ಇಬ್ಬಿಬ್ಬರು ಗಂಟು ಉಂಟಾಗ್ತಾ ಇರುವಂಥದ್ದು. ಇಂಥ ಪ್ರವೃತ್ತಿ ಬೆಳೀತಾ ಇದೆ, ಇದು ನಿಲ್ಲಬೇಕು. ಯಕ್ಷಿರಾವನ್ಗೆ ಇವರೇ ವಂಶವೃಕ್ಷ ಕೊಟ್ಟಿರೋದು, ಪುನಃ ವೈ ಸೇರಿಸ್ತಾರೆ, ಇವ್ರಿಗೆ ಅಧಿಕಾರ ಇರೋದು. ಮೊನ್ನೆ ನಮ್ಮ ಸತೀಶ್ ಒಂದು ಮಾತಾಡೋದು 3 and 9 ಮಿಸ್ಮ್ಯಾಚ್, 3 and 9 ಮಿಸ್ಮ್ಯಾಚ್ ಮಾಡಿರೋದು ಯಾರು? ನಾವು ರೈತರು ಮಾಡಿರೋಪ್ಪ. 3 and 9 ಮಿಸ್ಮ್ಯಾಚ್ ಆದರೆ ನಾನು ಖಾತೆ ಮಾಡಿದ ಅಂದರೆ ನೀವು ಮಾಡ್ಬೋದು. 3 and 9 ಮಿಸ್ಮ್ಯಾಚ್ ಸರಿ ಮಾಡೋರು ಯಾರು? ನಾನು ಕೇಳಿದೆ, ನಾನು ವಿದ್ಯಾಸಾಗರ್ ರೆಡಿ ಮಾಡೋದಾದ್ರೆ ಎಷ್ಟಿದ್ದು ಕೊಡ್ರಿ ಫೈಲು, 5 ನಿಮಿಷಕ್ಕೆ ರೆಡಿ ಮಾಡ್ಬೋದು ಅಂತ. ಈ ತಹಸೀಲ್ದಾರು ಕರ್ತ್ಗಳು ಮಾಡಿಕೊಂಡಿರೋ ಯಾರು? ನೀವು ಕರ್ತ್ಗಳು ಮಾಡಿಕೊಂಡಿರೋ 3 and 9 ಮಿಸ್ಮ್ಯಾಚ್ ಆಗಿದೆ. ನಾವು ಮಾಡಕ್ ಬರಲ್ಲ ಅಂತ ನೀವು ಎಂಡೋಸ್ಮೆಂಟ್ ಕೊಟ್ಟು ನಾವೆಲ್ಲ ಹೋಗೋದು? ನಿಮ್ಮನ್ನು ನೇಮಕ ಮಾಡಿರೋ ಉದ್ದೇಶ ಏನು? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಪ್ಪ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಸೂಕ್ಷ್ಮತೆ ಇಲ್ಲ, ಆಡಳಿತದಲ್ಲಿ ಸೂಕ್ಷ್ಮತೆ ಇಲ್ಲ. ಯಾರ್ಯಾರು ಕೇಳೋದು ಅದು ಮಾಡೋಂಥ ಕೆಲಸ ನಡೀತಾ ಇದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರೈತರನ್ನ ಓದೋರನ್ನ ಬೆದರಿಸೋದು. ಏಯ್ ಯಾರು ಏನ್ರಿ ಬೆಳಿಗ್ಗೆಯಿಂದ ಇಲ್ಲ ಬೆಳಿಗ್ಗೆ ಕಾಯ್ಕೊಂಡಿದ್ದೀನಿ ಅಂತ ರೈತರು ಹಂಗೆ ಮಾತಾಡೋದು. ತಹಸೀಲ್ದಾರ್ ಏನ್ರಿ ಬೆಳಗ್ಗೆ ಕಾಯ್ಕೊಂಡಿದ್ದೀನಿ ಇಲ್ವಲ್ಲ ಅಂತ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಅದ್ಕೊಂಡು ಕೇಸ್ ಹಾಕಿ ಆಟ ಆಡ್ತಾ ಇದೆಯಾ ಅಂತ ರೈತರನ್ನ ಎದುರಿಸ್ತಾರೆ. ರೈತರು ಕೂಲಿಗಳ ಇವರ ರೈತ ಕೆಲಸ ಮಾಡೋದು ಸಾರ್ವಜನಿಕ ಅಧಿಕಾರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಂಥ ನೂರಾರು ಸಮಸ್ಯೆಗಳಿದೆ, ರೈತರ ಸ್ಪಂದನೆ ನಡೀತಾ ಇಲ್ಲ. ತಾಲೂಕು ಕಚೇರಿಗಳು ಭ್ರಷ್ಟಾಚಾರದ ಕೂಪ ಆಗಿದೆ ಇಡೀ ಜಿಲ್ಲೆಯಲ್ಲಿ. ಅದನ್ನ ನಿಯಂತ್ರಣ ಮಾಡೋಕ್ಕೆ DC ಅವರಿಗೆ ಕಮಿಷನರ್ಗೆ ಸಾಧ್ಯ ಆಯ್ತಾ ಇಲ್ಲ. ಇಲ್ಲಿರೋ MLAಗಳಿಗೆ MP ಗಳಿಗೆ ಮಿನಿಸ್ಟರ್ಗಳಿಗೆ ಸಾಧ್ಯ ಆಯ್ತಾ ಇಲ್ಲ. ಸಾರ್ವಜನಿಕ ಅಧಿಕಾರಿಗಳು ಯಾರು ಮಾತು ಕೇಳ್ತಾ ಇಲ್ಲ. ಇದೇ ರೀತಿ ಆದ್ರೆ ಈ ದೇಶ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ರೈತ ಕಸಬು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಗ್ರಾಮೀಣ ಸಂಸ್ಕೃತಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಇದಕ್ಕೆ ನೀವು ರೈತರೇ, ರೈತ ತಾಯಂದ್ರೆ ನೀವೇ ಬೀದಿಗೆ ಬರ್ಬೇಕು, ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಯಾಕಂದ್ರೆ ಈ ದೇಶನ ಈಗಾಗಲೇ ಇಡೀ ರಾಜ್ಯದಲ್ಲಿ ಈಗಾಗಲೇ 9 ಲಕ್ಷ ಕೋಟಿ ಸಾಲ ಆಗಿದೆ. ಈ ದೇಶದ ಮೇಲೆ 255 ಲಕ್ಷ ಕೋಟಿ ಸಾಲ ಆಗೈತಿ. ರಸಗೊಬ್ಬರ ಮೇಲೆ FID ಮಾಡಿದ್ರು. ಡೀಸೆಲ್, ಪೆಟ್ರೋಲು, ಗ್ಯಾಸು ಬೆಳಿಗ್ಗೆ ಅಂದ್ರೆ ಸಾಯಂಕಾಲಕ್ಕೆ. ಸರ್, ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಕೊಡಗಳಿ ಗ್ರಾಮದಲ್ಲಿ 600 ಮೂಟೆ ರಸಗೊಬ್ಬರ ಸಿಗುತ್ತೆ. ಆ ರಸಗೊಬ್ಬರ ಸ್ಟಾಕ್ ಮಾಡಿರೋ ಸುದ್ದಿ ಮಾಡಿದ್ದು ಪ್ರಥಮ ಬಾರಿಗೆ ನಾನೇ. ಎಲ್ಲಾ ಮಾಧ್ಯಮಗಳು ಬರುತ್ತೆ. ಸ್ಟೇಷನ್ ಮೇಲೆ ಬಿಡ್ತಾರಲ್ರಿ, ಸ್ಟೇಷನ್ ಬೇಲ್ ಮೇಲೆ ಬಿಡ್ತಾರಲ್ಲ ಆ ವ್ಯಕ್ತಿನ. ಸಾಕಿಷ್ಟು ಬೇರೆ ಬಾಡಿಗೆದಾರ ಬೇರೆ ಅಂತ ವಿಂಗಡಣೆ ಮಾಡಿ ಕಾನೂನ ದುರ್ಬಳಕೆ ಮಾಡ್ಕೊಂಡು ಸ್ಟೇಷನ್ ಬೇಲಲ್ಲಿ ಬರ್ತಾನೆ ಅಂತಂದ್ರೆ ಯಾವ ಹಣೆ ಬರೀ ನಮ್ಮ ರಾಜ್ಯದ ಕಾನೂನು? ನಂಜನಗೂಡಲ್ಲಿ ನಾವೇ ಒಂದು 3-4 ಕಡೆ ರೈತ ಸಂಘದವರೇ ಹೋಗಿ ಇಟ್ಕೊಳ್ಳೋಂಥ ಕೆಲಸ ಮಾಡಿದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷ ಸತೀಶರ ಮೇಲೆ ರೈಡ್ ಮಾಡಕ್ ಹೋದಾಗ ಲಾರಿ ಹರಿಸಕ್ ಕೂಡ ಬಂದಿದ್ದು. ಇದು ಮಾಫಿಯಾಗಳು ದೊಡ್ಡ ಮಟ್ಟದ ಇದೆ. ಮಾಫಿಯಾಗಳು ಹಿಡಿಬೇಕು. ಇಲ್ಲಿ ಮಾಫಿಯಾಗಳು ಹಿಡಿತಾ ಇಲ್ಲ. ಈಗ SIR ಮಾಡೋಲ್ಲ ಆ ರೀತಿ ಯಾರನ್ನ ಕಂಡು ಬಂದ್ರೆ ಅವ್ರು ಹಿಡಿಬೇಕು. ಇಡೀ ಗುಡ್ಡನೇ ಆಗಲು ಬೆಟ್ಟನೇ ಆಗಲಿ ಹಿಡಿಯ ಅಂತ ಕೆಲಸ ಮಾಡಬಾರ್ದು. ನಿಜತಾನೆ ಯಾರು ಕಂಡ್ರು ಗೊತ್ತು, ನಿಮ್ಗೆ ಪೊಲೀಸ್ನವ್ರು ಗೊತ್ತು, ಎಲ್ಲರಿಗೂ ಗೊತ್ತು, ಅಧಿಕಾರಿಗಳು ಗೊತ್ತು. ಅವ್ರು ಹಿಡಿದಪ್ಪ. SIR ಮುಖಾಂತರ ಈಗ ಲಕ್ಷಾಂತರ. ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ರೈತ ಸಂಘದ ಟವಲ್ ಕಂಡ್ರೆ ಕೆಲವೊಂದು ಅಧಿಕಾರಿಗಳು, ಕೆಲವೊಂದು ಜನಪ್ರತಿನಿಧಿಗಳು, ಮುಟ್ಟಾಡ್ರು, ಕಮಿಷನ್ ಏಜೆಂಟ್ಗಳ ತರ ನೋಡ್ತಾರೆ. ಅದು ಮಾಧ್ಯಮದವ್ರನ್ನು ಕೂಡ ಕೆಲವ್ರನ್ನ ತಾಸರ ಮನೋಭಾವನೆ. ಆಯ್ತಾ? ಏನ್ ಈ ತರ ಆದ್ರೆ ಯಾರು ಅದನ್ನ ಕೇಳೋಂತ ಅಧಿಕಾರ ಇರುತ್ತೆ? ಹಾಗಾದ್ರೆ ಈಗ
ಕೆಲವೊಬ್ರು ಹಸುರು ಅದು ವ್ಯಕ್ತಿ ದೋಷ. ಆ ಥರದವ್ರು ಇದ್ರೆ ನಾವೀಗ ನಮ್ಮ ತಾಲೂಕಿನಲ್ಲಿ ಹೇಳಿದ್ವಿ, ಜಿಲ್ಲೆಯಲ್ಲಿ ಹೇಳಿದ್ವಿ, ಹಸಿರು ಟವಲ್ ಹಾಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ, ಹಸಿರು ಟವಲ್ ಹಾಕೊಂಡು ಯಾವುದೇ MLA ಹತ್ರ ಹೋಗ್ಲಿ, ಅಧಿಕಾರಿಗಳ ಹತ್ರ ಹೋಗ್ಲಿ, ಯಾರ ಹತ್ರನೇ ಹೋಗ್ಲಿ, 100 ರೂಪಾಯಿ ವಸೂಲಿ ಮಾಡಿದ್ರೆ ನಮ್ಮ ನಂಬರ್ ಕೊಡ್ತೀವಿ ತಗೊಳ್ಳಿ. ಅಧಿಕಾರಿಗಳು ಹಿಂದಿಳಿದು ಎಲ್ಲರೂ ಕೂಡ ಹೇಳಿ ಸರ್, ನಂಬರ್ ಹೇಳಿ ಸರ್, ಲೈವ್ ಅಲ್ಲಿ ಇದ್ದೀನಿ. 6361862349. ಯಾವುದೇ ಅಧಿಕಾರಿಗಳ ಹತ್ರ ಹಸಿರು ಟವಲ್ ಹಾಕೊಂಡು ಯಾವನೇ ಹೋದ್ರು ನನ್ನ ಇದೇ ವಾಟ್ಸಪ್ ನಂಬರು, ನನಗೆ ವಾಟ್ಸಪ್ ಮಾಡಿ ಅಧಿಕಾರಿಗಳ ಸುಲಿಗೆ ಮಾಡೋಕ್ಕೆ ಹಸಿರು ಟವಲ್ ಇಲ್ಲ. ಇವತ್ತು ಇಷ್ಟೊಂದು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾತಾಡ್ತಾರೆ ಅಂದ್ರೆ ನಾವು ಪ್ರಾಮಾಣಿಕ ಆದರೆ ನಮ್ಮ ತುಟಿಗಳಿಗೆ ಏನಾದ್ರು ಎಂದು ಮೆತ್ತಿಸ್ಕೊಂಡಿದ್ರೆ ನಾವು ಈ ರೀತಿ ಮಾತಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಯಾಕೆ ಅಧಿಕಾರಿಗಳು ಇದು ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ. ಅಧಿಕಾರಿಗಳ ಮರ್ಜಿನಲ್ಲಿ ರಾಜಕಾರಣಿಗಳು ಇವತ್ತು ಇದೇ ಸಮಸ್ಯೆ ಆಯ್ತಾ ಇರೋದ್ರಲ್ಲಿ. ನಮ್ಮ ಸಂಸದರು ಹೇಳ್ತಿರೋ ಹೊತ್ತು ಸುನೀಲ್ ಬೋಸ್ ಅವರು, ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಅಧಿಕಾರಿಗಳು ಕಂಟ್ರೋಲ್ ಇಲ್ಲ ಅಂತ. ಅಲ್ಲ, ಹಾಗೇನೆ ಬಾಬು ಬಂಡಿಸಿದೇಗೂ ಕೂಡ ಶ್ರೀರಂಗಪಟ್ಟಣದಲ್ಲಿ ತಾಲೂಕ್ ಆಫೀಸರ್ ಬಗ್ಗೆ ಇಡೀ ರಾಜ್ಯ ಮೀಡಿಯಾಗಳಲ್ಲಿ ಆಪಾದನೆ ಮಾಡ್ತಾರೆ. ಏನ್ ಕ್ರಮ ತಗೊಂಡ್ರಿ ಇವ್ರಿಗೆ? ಜನಪ್ರತಿನಿಧಿ ಗೆದ್ದಂತವ್ರಿಗೆ ಅವ್ರಿಗೆ ಕಿಮ್ಮಕ್ಕಿನ ಬೆಲೆ ಇಲ್ಲ ಅಂತಂದ್ರೆ ಇನ್ನ ಹೋರಾಟಗಾರರಿಗೆ ಏನ್ ಮಾಡ್ತಾರೆ ಹಾಗಾದ್ರೆ? ಶಾಸಕಾಂಗ ಕರೆಕ್ಟ್ ಆಗಿದ್ರೆ ಕಾರ್ಯಾಂಗ ಸುದ್ದಿ ಆಗ್ತದೆ. ಈ ಶಾಸಕಾಂಗ ಮುಸೆ ದಿನ ಅಂತ ಕೆಲಸ ಮಾಡಿದ್ರೆ ಕಾರ್ಯಾಂಗದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೇಳಲ್ಲ. ಯಾಕೆ ರೈತ ಚಳುವಳಿ, ಯಾಕೆ ಚಡ್ಡಿ ಅಲ್ವೈತದ ರಾಜಕಾರಣಿಗಳು ಅಧಿಕಾರಿಗಳು ಯಾಕೆ ಇರ್ತದೆ? ಅವ್ರು ಪ್ರಾಮಾಣಿಕವಾಗಿ ಕೇಳ್ತಾರೆ. ನಾನೇ ಪ್ರಶ್ನೆ ಅಲ್ಲದೆ ಯಾವುದೇ ಹೋರಾಟ ಈಗ ಚಳವಳಿ ಮುಖಾಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋದು ಚಳವಳಿ ಮುಖಾಂತರ. ಈ ದೇಶದ ರಾಷ್ಟ್ರಪಿತ ಮಾಸ್ಟರ್ ಆಫ್ ದ ನೇಷನ್ ಕೂಡ ಒಬ್ಬರು ಚಳವಳಿಗಾರರು ಗಾಂಧೀಜಿಯವರು. ನಮ್ಗೆ ಗೊತ್ತು ಈ ದೇಶ ಹೆಂಗ್ ಮುನ್ನಡೆಸಬೇಕು ಅಂತ, ಈ ದೇಶ ಕಟ್ಟಬೇಕು ಅಂತ. ಆದರೆ ನಿಜವಾದ ಚಳವಳಿಗಾರರು ಇನ್ನೂ ಕೂಡ ಅಧಿಕಾರದ ಚುಕ್ಕಾಣಿಗೆ ಕಾಲಿಲ್ಲ. ಅನಕ್ಷರಸ್ಥರು, ಸರ್ ಯಾವುದೋ ಮಾಡೋರು, ಮಾಡೋರು, ಎಜುಕೇಶನ್ ಮಾಫಿಯಾ ಮಾಡ್ತಿರೋರು, ಇವರು ಇವತ್ತು ಅಧಿಕಾರ ಚುಕ್ಕಾಣಿ ಕೂತಿರೋದು. ಸರ್, ಇವತ್ತು ಸದನದಲ್ಲಿ ಚರ್ಚೆ ಆಗುವಂತ ವಿಚಾರಗಳು ಹೇಳ್ತೀನಿ ಕೇಳಿ. ಯಾವುದೋ ಒಂದು ಜಾತಿವಾರ ಒಂದು ಕೊಲೆ ಆದ್ರೆ, ಯಾವ್ದನ ಒಂದು ರೇಪ್ ಆದ್ರೆ ಅದನ್ನ ಏನು ಇರಾಬರ ಕಲಾಪಗಳನ್ನೆಲ್ಲ ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ ಹೆಸರಿಟ್ಟು ಆಡ್ತಾರಲ್ಲ. ಇವತ್ತು ಅಧಿಕಾರಿಗಳು ಮಾಡ್ತಿರೋ ತಪ್ಪನ್ನ ಮಾತಾಡಿ ರಾಜ್ಯಪಾಲರ ಮೂಲಕ ಕಳಿಸಿ ಅಧಿಕಾರಿಗಳು ನೀವು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಪ್ರಸ್ತಾವನೆ ಆಗಲಿ. ಇವತ್ತು ಮೈಸೂರು ಜಿಲ್ಲೆ ಇರುವಂತ ಸಮಸ್ಯೆಗಳು ಯಾಕೆ ಆಗಲ್ವ ಇವ್ರ ಕೈಲಿ? ವಿರೋಧ ಪಕ್ಷರು ನೀವೇನ್ ಮಾಡ್ತಾ ಇದೀರ ಹಾಗಾದ್ರೆ? ನೋಡಿ ಸರ್, ವಿರೋಧ ಪಕ್ಷ ಆಡಳಿತ ಪಕ್ಷ ಇಬ್ಬರು ಕೂಡ ಒಂದೇ ತಾಯಿ. ಅವರು ಇವರು ಅಂತೇನಿಲ್ಲ. ಇವರು ಅವರು ಒಂದು ಕಾಂಪ್ರಮೈಸ್ ರಾಜಕಾರಣ ಮಾಡ್ತಾರೆ. ರೈತರ ಜಲವಂತ ಸಮಸ್ಯೆಗಳು ನೂರಾರವೆ. ಈಗ ನೀವು ಯೋಚನೆ ಮಾಡಿ ನೋಡಿ, FID ಮಾಡಿರೋದು ಕೇಂದ್ರ ಸರ್ಕಾರ. ರಾಸಾಯನಿಕ ಗೊಬ್ಬರ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಏರಿಸ್ತಾ ಇರೋದು ಕೇಂದ್ರ ಸರ್ಕಾರ. ಅವರು ಟೀಕೆ ಮಾಡೋದು ರಾಜ್ಯ ಸರ್ಕಾರವನ್ನು. ಈಗ 16 ಜಿಲ್ಲೆಗಳ ಎಲೆಕ್ಟ್ರಿಸಿಟಿನ ಪ್ರೈವೇಟ್ ಮಾಡಕ್ಕೆ ಕೊಡ್ತಾ ಇರೋದು ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರಾ ವಿರೋಧ ಪಕ್ಷದವರು? ನಾನು ಅದು ಮಾಡ್ತೀನಿ, ಇದು ಮಾಡು, ನಾನು ಮಾತಾಡಲ್ಲ, ನೀನು ಮಾತಾಡಲ್ಲ, ನೀನು ಮಗನಾಗಿರು, ನಾನು ಮಗನಾಗಿರ್ತೀನಿ, ಇದು ವಿಷಯ. ರೈತರ ಸಮಸ್ಯೆ ಇದೇ ವಿಷಯ. ನೋಡಿ, ಈಗ DKC ಅವರು ಅವತ್ತು ಪ್ರಮಾಣ ವಚನ ಮಾಡಬೇಕು ಅಂದ್ರೆ ದೇವೇಗೌಡರನ್ನ 150 ಸಲ ಟೀಕೆ ಮಾಡಿದ್ರು. ಅವ್ರ ಮನೆಗೆ ಹೋದ್ರು, ಎಲ್ಲರೂ ಮನೆಗೆ ಹೋಯ್ತವ್ರೆ. ಅಂದ್ರೆ ಉದ್ದೇಶ ಏನು? ಇವರೆಲ್ಲ ಚೆನ್ನಾಗವ್ರೆ, ನಿಮಗೆ ಕಾಣೋ ಒಂದಷ್ಟು ಟೀಕೆ ಟಿಪ್ಪಿಗಳು ಮಾಡ್ತಾರೆ ಅಷ್ಟೇ. ಮಾಧ್ಯಮದಲ್ಲಿ ತೋರಿಸಿ ಏನೋ ತಪ್ಪು ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ವಿರೋಧ ಪಕ್ಷಕ್ಕಾಗಲಿ, ಆಡಳಿತ ಪಕ್ಷಕ್ಕಾಗಲಿ, ಇನ್ನಿತರೆ ಪಕ್ಷಗಳಿಗಾಗಲಿ ರೈತರ ಬಗ್ಗೆ ಕರುಣೆ ಇಲ್ಲ. ಈಗ ನೀವು ಬಿಡದಿದೆ ನೋಡಿ, ಬಿಡದಿದೆ ನೋಟಿಫೈ ಮಾಡಿದವ್ರು ಯಾರು? ಬಿಡದಿದ್ದು 95,500 ಎಕರೆ ಇದು ರೆಕಾರ್ಡ್ ಮಾಡ್ರಪ್ಪ. 9,500 ಎಕರೆ ನೋಟಿಫೈ ಮಾಡಿದವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಬೇಕು ಅಂತ. ನಿನ್ನೆ ಹೋರಾಟಕ್ಕೆ ಹೋಗಿದವರು ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು. ಅವರಪ್ಪ ನೋಟಿಫೈ ಮಾಡೋದು, ಮಗ ಹೋರಾಟಕ್ಕೆ ಹೋಗೋದು. DK ಶಿವಕುಮಾರ್ ಅವ್ರ ಮೇಲೆ
ಈಗ ನಾನು DK ಶಿವಕುಮಾರ್ ಇನ್ನೊಂದು ಹೇಳಿದ್ರು, ರೈತರು ಹೋರಾಟ ಮಾಡ್ತಾರೆ ಅಲ್ಲಿ ಬಹಳ ದಿನದಿಂದ ಹೋರಾಟ ಮಾಡ್ತಿದ್ರೆ ಅವ್ರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ ಅಲ್ಲಿ, ನೀವು ಬಟ್ಟೆ ಎರ್ದಾಕಿ ಕಲ್ಲು ಹೊಡ್ರಿ, ನಾನು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಮೈಸೂರು ಜಿಲ್ಲಾ ರೈತ ಸಂಘ ಕೂಡ ಬಿಡದಿ ಟೌನ್ಶಿಪ್ ವಿರೋಧವಾಗಿದೆ, ರೈತರ ಪರವಾಗಿದೆ. ಯಾವುದೇ ಕಾರಣಕ್ಕೂ ಬಿಡದಿ ರೈತರು ಭೂಮಿನ ಬಿಡಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಬಿಡದಿ ರೈತರು ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಲಕ್ಷಾಂತರ ರೈತರು ನಾವು ಕೂಡ ಬರೋದಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡಬಾರ್ದು, ರೈತರು ಭೂಮಿ ಬೇಕು. ಇದು ಕೂಡ ಇದೆ. ಇದು ಯಾರು ಬಿಡುಗಡೆ ಮಾಡೋದು, ನೋಟಿಫಿಕೇಶನ್ ಮಾಡಿದ್ರು ಕುಮಾರಸ್ವಾಮಿ ಅವ್ರ ಮಗ ಹೋಗಿ ಸ್ಟ್ರೈಕ್ ಮಾಡೋದು, DK ಶಿವಕುಮಾರ್ ನಾವು ಮುಂದುವರಿಸ್ತೀವಿ, ಅವರೇ ನೋಟಿಫಿಕೇಶನ್ ಹ್ಯಾಂಡ್ ಮಾಡ್ತೀನಿ ಅವರು ಆಯ್ತಪ್ಪ, ಅವ್ರು ಮಾಡೋದು ಇವರು ಆಯ್ತಾ ಇರೋರು ನಮ್ಮ ರೈತರು. ಅದ್ರ ಉದ್ದೇಶ ಇಬ್ಬರಿಗೂ ಸ್ಪಷ್ಟವಾಗಿದೆ. ಅವ್ರು ಬಂದ್ರೆ ಇವ್ರನ್ನ ಕಾಪಾಡ್ತಾರೆ, ಇವ್ರು ಬಂದ್ರೆ ಅವ್ರನ್ನ ಕಾಪಾಡ್ತಾರೆ, ಅಷ್ಟೇ ಆಗಿರೋದು. ನಾನು ಹೇಳಿದೆ, ತಹಸೀಲ್ದಾರ್ ಇವ್ರು ಕಾಪಾಡ್ತಾರೆ. ಹೌದು, ಅಧಿಕಾರಿ ಕಾಪಾಡ್ತಾರೆ, ರೈತರನ್ನ ಕಾಪಾಡೋರು ಯಾರು ಯಾರು ಕಳ್ಳರು ಕಾಪಾಡ್ತಾರೆ, ಸತ್ಯವಂತರಿಗೆ ಕಾಪಾಡ್ತಾರೆ. ನಮ್ಮ ರೈತರನ್ನ ಕಾಪಾಡೋರು ಯಾರು? ಸತ್ಯವಂತರ ಸಂಘಗಳು ಹೋಗ್ತಿರ್ತಾರೆ. ಸತ್ಯವಂತರು ಸಂಖ್ಯೆ ಕಡಿಮೆ ಇಲ್ಲ, ಕಳೆದು ಅದೇ ಇದ್ದಾವೆ. ಹಂಗಾಗಿ ಇವತ್ತು ನಾವು ಇವೆಲ್ಲ ನೂರಾರು ಸಮಸ್ಯೆಗಳಾಗಿದೆ. ಇವತ್ತು ರೈತರ ಸಮಸ್ಯೆ ಎಷ್ಟಾಗೈತೆ, ಏನು ರೈತರು ಈಗ ಒಂದಷ್ಟು ಗ್ಯಾರಂಟಿ ಯೋಜನೆಗಳು, ಒಂದಷ್ಟು ಕರೆಂಟ್ ಬಿಲ್ಲು, ಬಸ್ಸು, ಒಂದಷ್ಟು ಫ್ರೀ ಕೊಡಬೇಕು ಅಂತ ಕುತ್ಕೊಂಡ್ರೆ ಇವತ್ತು ಹಳ್ಳಿಗಳಲ್ಲಿ ತೆರಿಗೆ ಆಗ್ತಾರೆ ಬಿಡಿ. ಈಗ ನರೇಗಾದ ಬಗ್ಗೆ ಮಾತಾಡೋದು ಕಾಂಗ್ರೆಸ್ರು, ನರೇಗಾ ಕಾಮಗಾರಿ ಒಂದು ಪ್ರಾರಂಭ ಆಗಿಲ್ಲ, ನಾನು ನಿಂತೆ ಹೋಯ್ತದು, ಯಾಕೆ ಮಾತಾಡ್ತಾರೆ ಈಗ? ನರೇಗಾ ರಾಮನ್ ಮಾಡೋದಿಲ್ಲ, ಅದ ಹೋರಾಟ ಮಾಡೋದು, ಕೂಲಿ ಹೆಚ್ಚು ಮಾಡ್ತೀವಿ ಅಂತ ಅವ್ರು ಹೇಳೋದು ಕೇಂದ್ರದವರು. ಈಗ ಒಂದ್ ಕಡೆ ಈಗ ಚೆನ್ನಣ ನಡೀತಾ ಇದ್ದ ಎನ್ಆರ್ಜಿ ಒಟ್ಟು ಎಲ್ಲೂ ಇಲ್ಲ, ಯಾವ ಪಂಚಾಯತಿ ನಡೀತಾ ಇಲ್ಲ, ಇದು ನಿಂದೆ ಹೋಯ್ತು. ಅದ್ರ ಬಗ್ಗೆ ಯಾರಪ್ಪ ಸ್ವಲ್ಪ ಮಾಡಿದ್ರು? ಹೇಳೋರಿಲ್ಲ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ತರದ ಕೆಲಸಗಳು ಆಗ್ತಾ ಇದೆ. ನೂರಾರು ಸಮಸ್ಯೆಗಳು ಹಳ್ಳಿಗಳಲ್ಲಿ ತಾಂಡವಾಡ್ತಾ ಇದೆ. ನೀವು ನಿಜವಾಗಿ ರೈತರು ಕಟ್ಟ ಅಂತ ಕೆಲಸ ಮಾಡಿಲ್ಲ, ದಲಿತರು ಕಟ್ಟ ಅಂತ ಕೆಲಸ ಮಾಡಿಲ್ಲ, ಬಡವರು ಕಟ್ಟ ಅಂತ ಕೆಲಸ ಮಾಡಿಲ್ಲ. ನಿಮ್ ಓಟ್ಗೆ ಈ ಹೆಸರುಗಳನ್ನ ಬಳಕೆ ಮಾಡ್ಕೊತಾ ಇದ್ದೀರಿ. ರೈತ ಸಂಘಕ್ಕೆ ಎಲ್ಲ ಟವಲ್ ಬೀಚ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಸಮಾಜ ಚಿಂತಕರ ಹೋರಾಟಕ್ಕೆ. ಎಸ್ ವಿಶ್ವ ನಮಸ್ಕಾರ. ನಾನು ನಿಮ್ಮ ರಾಜು, ಮೈಸೂರು ಜಿಲ್ಲಾ ವರದಿಗಾರ. ಏನ್ರಿ ನಮ್ಮ ದೇಶದ ಹಣೆ ಬರ, ರಾಜ್ಯದ ಹಣೆ ಬರ, ಮೈಸೂರು ಜಿಲ್ಲೆ ಹಣೆ ಬರ, ಸಾಂಸ್ಕೃತಿಕ ನಗರಿ ಇಡೀ ರಾಜ್ಯ ನೋಡ್ಬೇಕೇನ್ರಿ? ಯಾವ ಅಧಿಕಾರಿಗಳು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಿರಂತ ಜಿಲ್ಲಾಡಳಿತ ವ್ಯವಸ್ಥೆಗಳು, ಅದಕ್ಕೆ ಜಿಲ್ಲಾ ಪಂಚಾಯತಿ ಅಂತ ಹೆಸರಿಟ್ಕೊಂಡು ಅವ್ರಿಗೆ ಬೇರೆ ಕೋಟ್ಯಾಂತರ ರೂಪಾಯಿ ಸಂಬಳ ತಿಂಗಳಿಗೆ. ಯಾವ ಹಣೆ ಬರ ರೀ ನಮ್ಮ ಕತೆ ಇದು? ರೈತರು ಕಟ್ಟಂತ ತೆರಿಗೆ ದುಡ್ಡು ಇದು. ಜಿಲ್ಲಾ ಪಂಚಾಯತಿ ನನ್ನ ಪ್ರಕಾರ, ನಾನು ಕಳೆಸರಿ ಕೂಡ ಸುದ್ದಿ ಮಾಡಿದೆ, ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಅವಶ್ಯಕತೆ ಇಲ್ಲ. ಗ್ರಾಮ ಪಂಚಾಯತಿಯಿಂದ ಡೈರೆಕ್ಟ್ DC ಆಫೀಸ್ ಇದೆಯಲ್ಲ, ಜಿಲ್ಲಾ ಪಂಚಾಯತಿ ಮಧ್ಯೆ ಹಾಕಿ ಅಳ್ಳಾಡ್ಸೋಕೆ ಕಡ್ಡಿನ. ಥ್ಯಾಂಕ್ ಯು, ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಯಾವ ಮಟ್ಟಕ್ಕಾಗಿದೆ ನೋಡಿ. ಇವತ್ತು ನೋಡಿ, ಇಷ್ಟು ವೃದ್ಧ ಮಹಿಳೆಯರು ಬಂದು ಇಲ್ಲಿ ಸ್ಟ್ರೈಕ್ ಕೂತಿದ್ದಾರೆ ಅಂತಂದ್ರೆ ಆಯ್ತಾ, ಅದಕ್ಕೆ ಬೆಂಬಲ ಸೂಚಿಸಿರುವಂತ ಮಹಿಳೆಯರು ಅತಿ ಹೆಚ್ಚು ಹೋರಾಟ ನಿನ್ನೆ ಒಂದು ವಾರದಿಂದ ಸತತವಾಗಿ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಅಧಿಕಾರಿಗಳು? ನೀವು ಪ್ರಸ್ತಾವನೆ ಮಾಡ್ರಿ. ನೀವು ನಿಮ್ಮ ಪ್ರಸ್ತಾವನೆಗಳನ್ನ ವಿಧಾನಸಭೆಯ ಕಲಾಪಗಳಿಗೆ ಯಾರೋ ಒಬ್ರು ಹೋಗಿ ಯಾವುದೋ ಒಂದು ಹೆಣ್ಣುಮಗಳು ರೇಪ್ ಆದ್ರೆ ಸತ್ರೆ, ಅವಳು ಯಾವ ಬಣ್ಣ, ಅವಳು ಯಾವ ರಾಜಕೀಯದಲ್ಲಿದ್ಲು, ಅವಳ ಜಾತಿ ಅಂತ ನೋಡ್ತಿರಲ್ಲ, ಇದನ್ನ ನೀವು ವಿಧಾನಸಭೆಗಳ ಕಲಾಪಗಳಲ್ಲಿ ಪ್ರಸ್ತಾವನೆ ಮಾಡಿ ಮೈಸೂರು ಜಿಲ್ಲೆಯಲ್ಲಿ ಈ ತರ ಆಗ್ತಿದೆ ಅಂತ. ಇದು ರಾಜ್ಯ ಸರ್ಕಾರಕ್ಕೆ ಒಂದು ಸವಾಲು. ಕೇವಲ ಇದೊಂದು ಮೈಸೂರಲ್ಲಿ ಕೇವಲ ಒಂದು ಸಣ್ಣ ಮಟ್ಟದ ಹೋರಾಟ, ಮುಂದಿನ ದಿನಗಳಲ್ಲಿ ಏನೆಲ್ಲ ಹೋರಾಟಗಳಾಗುತ್ತೆ ಹೇಳಕ್ಕಾಗಲ್ಲ. ಆಮೇಲೆ ಇಡೀ ರಾಜ್ಯದಲ್ಲಿ ಉಳುಮೆ ಮಾಡುವಂತವ್ರಿಗೆ ನೀವು ಹಿಂದೆ ಬ್ರಿಟಿಷ್ ಕಾಲಿದ್ದಂತಹ ಉಳುಮೆ ಪದ್ಧತಿ ಇವತ್ತವರೆಗೂ ಅದೇ. ಅವ್ರು ಬ್ರಿಟಿಷ್ ಇದ್ರು ಪುಣ್ಯಾತ್ಮರು, ಆದ್ರೆ ಅದನ್ನ ಅವರ ಮಕ್ಕಳು ಅಂತ ಕಾಣುತ್ತೆ ನೀವೆಲ್ಲ ಆಳ್ವಿಕೆ ಮಾಡ್ತಿರೋಂಥವ್ರು. ಯಾಕೆಂದ್ರೆ ಅವ್ರು ಹೆಂಗೋ ನೆಮ್ಮದಿಯಾಗಾರ ನಮ್ಮನ್ನು ಬಾಳ್ವೆ ಮಾಡಕ್ ಬಿಡ್ತಾ ಇದ್ರು, ನೀವು ಅದನ್ನು ಮಾಡಕ್ ಬಿಡ್ತಾ ಇಲ್ಲ ನನ್ನ ಪ್ರಕಾರ. ಹಾಗಾಗಿ ನಾನು ಯಾಕೆ ಇದನ್ನ ಮಾತಾಡ್ತೇನೆ, ನಾನು ಕೂಡ ಒಬ್ಬ ಹೋರಾಟಗಾರ ಅಥವಾ ಸಂಘ ಸಂಸ್ಥೆಗಳಲ್ಲಿ ಇದ್ದೀನಿ. ಇವತ್ತು ನಿಜವಾಗ್ಲಿ ಉಳುಮೆ ಮಾಡೋರಿಗೆ ನಿಮ್ಗೆ ತಾಕತ್ತಿದ್ರೆ ಅವ್ರ ಹೆಸರಿಗೆ ಉಳುಮೆ ಪತ್ರಗಳು ಕೊಡಿ ನೀವು.
ನೀವು ಕೊಡಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ನಿಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಕೊಡಲ್ಲ. ಅದಕ್ಕೆ ಈ ಹೋರಾಟ, ಅದಕ್ಕೆ ಮರೆದಿ ಹೋಗೋದು. ಅಧಿಕಾರಿಗಳು ನೀವು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು, ಇಲ್ಲ ಅಂತ ಅಂದ್ರೆ ನಿಮ್ಗೆ ಗೊತ್ತಲ್ಲ ಈ ತರ ಆಗುವಂತ ಸಮಸ್ಯೆಗಳೇನಾಗ್ತದೆ ಅಂತ. ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಮತ್ತೊಂದು ಹೋರಾಟ, ಇದೇ ತಾನೇ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಇವತ್ತು ವಿದ್ಯಾಸಾಗರ ನಿಜವಲ್ಲ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಟು ಬಿ ಫ್ರಾಂಕ್ ನಾನು ಹೇಳ್ತಾ ಇರೋಂಥದ್ದು, ಇಷ್ಟು ಜನ ಮಹಿಳೆಯರು ಇಂಥ ಸಂಘಟನೆ ಜೊತೆಗೆ ಇದ್ದಾರೆ ಅಂತಂದ್ರೆ, ಒನ್ ಆಫ್ ದ ರೆಗ್ಯುಲರ್ ಆಗಿ ಇಷ್ಟು ಜನ ಬರ್ತಾರೆ ಅಂತಂದ್ರೆ, ಒಂದು ವಾರದಿಂದ ಇವರ ಸಂಘಟನೆ ಜೊತೆಗೆ ಇದ್ದಾರೆ ಅಂತಂದ್ರೆ ಕ್ಲೀನ್ ಚಿಟ್ ಹ್ಯಾಂಡ್ ಆಗಿರೋಕ್ಕೆ ಬರೆಯೋದು. ಇವತ್ತು ಯಾರು ಹೆಣ್ಮಕ್ಳು ಸುಮ್ಮನೆ ರೈತ ಸಂಘಟನೆಗೆ ಬರೋದಿಲ್ಲ ಕೆಲವೊಂದು ತಾಲೂಕುಗಳಲ್ಲಿ. ಹಾಗಾಗಿ ಏನ್ ಮಾಡ್ತೇವೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಇದೊಂದು ಸವಾಲಾಗಿ ಉಳ್ಕೋತು. ಇದೇ ತಾನೇ ಪದಗ್ರಹಣ ಸ್ವೀಕರಿಸಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಮೈಸೂರು ಅಂಗಳ ನಿಮ್ಮ ಅಂಗಳಕ್ಕೆ ಬರಬೇಕಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇವತ್ತು ಹೋರಾಟ ಸ್ಟಾರ್ಟ್ ಆಗಿದೆ. ಯಾವತ್ತು ಇದನ್ನ ಎಂಡ್ ಆಗುತ್ತೆ ಅಂತ ಕಾದ್ ನೋಡೋಣ. ಇಲ್ಲಿ ನಾನು ಆಯುಕ್ತರ ಆಫೀಸ್ ಮುಂದೆ ಇದ್ದೀನಿ. ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ಆಯುಕ್ತರ ಆಫೀಸ್ ಮುಂದೆ ಇವತ್ತು ನಂಜನಗೂಡಿನ ತಾಲೂಕಿನ ಹಾಗೂ ಮೈಸೂರು ಜಿಲ್ಲೆ ಹಲವಾರು ತಾಲೂಕಿನ ಎಲ್ಲ ರಾಜ್ಯ ರೈತ ಸಂಘಟನೆಯವರು ಇವತ್ತು ವಿದ್ಯಾಸಾಗರ್ ಹಾಗೇನೆ ನಮ್ಮ ಕುಮಾರ್ ಬಸಪ್ಪ ಅವರು ಹಲವಾರು ಜನ ಇದ್ದಾರೆ, ತುಂಬ ಮುಖಂಡರು. ಆ ಮುಖಂಡರುಗಳ ಹೆಸರು ಕೂಡ ಬರ್ತಾ ಇಲ್ಲ. ಮತ್ತೆ ನಮ್ಮ ಬನ್ನೂರಿನ ಮುಖಂಡರು ಕೂಡ ಇದ್ದಾರೆ. ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ಅಂತ ಗೊತ್ತಾ? ನಾನು ಇವರಿಂದ ಆಟೋದಲ್ಲಿ ಬಂದರು ಎಲ್ಲರೂ ಸರಿ, ಸುಮಾರು 12:30 ಬಂದರು. ಆಯುಕ್ತರ ಕಚೇರಿ ಮುಂದೆ, ಕಮಿಷನರ್ ಆಫೀಸ್ ಮುಂದೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಯ್ತಾ, ಏನು ಪ್ರಸ್ತಾವನೆ ಹೇಳ್ತಾರೆ, ಇವ್ರಿಗೆ ಏನು ಉತ್ತರ ಕೊಡ್ತಾರೆ, ಆ ಉತ್ತರನ ಯಾವ ಮೂಲಕ ಇವತ್ತು ತಲುಪಿಸ್ತಾರೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಿಜವೂ ಯಾವ ಅಧಿಕಾರಿಗಳು ಯಾರ ಅಡಿಯಾಳ ಕೆಲಸ ಮಾಡ್ತಾರೆ, ರಾಜಕೀಯ ವ್ಯವಸ್ಥೆಗಳು ಏನಿದೆ ಅನ್ನೋದು ಕೂಡ ನಿಮ್ಗೇನು ಬೇಡ ರೀ. ನಿಮ್ಮ ಕೈಲಿ ರಾಜಕೀಯ ವ್ಯವಸ್ಥೆಗಳು ಮಾಡಕ್ಕೆ ಅವರ ಕೆಲವೊಂದು ವಿಚಾರಗಳನ್ನ ನೀವು ಅವ್ರ ಜೊತೆಲಿ ಕೆಲಸ ಮಾಡಂಗಿದ್ರೆ ನಿಮ್ಮ ಕೈಲಿ ಆಗಲ್ಲ ಬಿಡಿ. ಇವರೇನೆ ರಾಜ್ಯಪಾಲರಿಗೆ ಆಂಗ್ಲಕ್ಕೆ, ರಾಷ್ಟ್ರಪತಿಗಳ ಆಂಗ್ಲಕ್ಕೆ ಇರೋ ಸಮಸ್ಯೆಗಳನ್ನ ಬಗೆಹರಿ ಮಾಡಿದ್ರೆ, ಒಂದು ಯಾವ ತಾಲೂಕು ಆಫೀಸರ್ಗಳು ಕೆಲಸ ಮಾಡಲ್ಲ, ಯಾವ ಅಧಿಕಾರಿಗಳು ಯಾವ ಜಿಲ್ಲೆಯಲ್ಲಿ ಯಾವ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ, 100 ಜನ ಸೈನ್ ಹಾಕ್ಸ್ರಪ್ಪ, ಡೆಪ್ಯುಟೇಷನ್ ಮಾಡಿ ಬಿಸಾಕ್ರಪ್ಪ, ಎಲ್ಲರೂ ಹೋಗ್ಲಿ ಅವರು. ನಿಮ್ಮ ತಾಲೂಕಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಆ ಶಕ್ತಿ ಸಾರ್ವಜನಿಕರಿರ್ತಾರೆ, ಮಾಡ್ಬೋದು ಅದನ್ನ. ನೋಡಿ ಇವತ್ತು ಇಷ್ಟು ಜನ ರೈತರು ಮನೆ ಮಠ ಬಿಟ್ಟು ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೆಣ್ಣು ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಯಾವ ತರ ಸಮಸ್ಯೆಗಳಿಗೆ ಹೊಣೆ ಆಗ್ತಿದೆ ಅನ್ನೋದು ಕೂಡ. ಇದ್ರ ಹೋರಾಟದ ಅರ್ಥ ಗೊತ್ತಾ ನಿಮ್ಗೆ? ಯಾಕೆ ಹೋರಾಟ ಮಾಡ್ತಿದೆ ಅಂತ ಗೊತ್ತಾ? ಇವರು ಇಷ್ಟು ಜನ ನಂಜನಗೂಡು ತಾಲೂಕಿಂದ ಬಂದಂತವ್ರು, ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಿಂದ ಬಂದಂತವ್ರು. ಆಯ್ತಾ, ತಾಲೂಕು ಆಫೀಸ್ನಲ್ಲಿ ಇರುವಂತ ಸಮಸ್ಯೆಗಳನ್ನ ತಗೊಂಡ್ಬಂದಿರುವಂತದ್ದು. ರೈತರ ಮಕ್ಕಳಿಗೆ ರೈತರು ಕೊಡ್ತಾ ಇದೀವಿ ಓದೋದಕ್ಕೆ, ಅದೊಂದು ಇದು ಮಾಡಿ. ಓಕೆ 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 ಹಾ, ಇದು ಹಣೆ ಬರ ನೋಡಿ. ಎಲ್ಲೋದ್ರೂ ಕೊನೆ ಪಕ್ಷ ಎಲ್ಲೇ ಹೋದ್ರೂ ಪೊಲೀಸ್ ಇಲಾಖೆ ತಲೆದಂಡ ಆಗುವಂಥದ್ದು ಪಾಪ. ನೋಡಿ ಅವರು ಎಲ್ಲ ಕಂಟ್ರೋಲ್ ಮಾಡಬೇಕು, ಪೊಲೀಸ್ ಇಲಾಖೆ ಪಾಪ ಬಂದು ಕಂಟ್ರೋಲ್ ಮಾಡಬೇಕು, ಯಾವುದೇ ರೀತಿಯಾದಂಥ ಹತ್ಯೆ ಘಟನೆ ಆಗಬಾರ್ದು ಅಂತ ನೋಡ್ಕೊಬೇಕು. ಇದು ನಮ್ಮ ಸಂವಿಧಾನಾತ್ಮಕ ಇರುವಂಥ ಕಾನೂನು ವಿಚಾರಗಳು. ಎಷ್ಟು ಕಷ್ಟ ಇದೆ ನೋಡಿ ಇವತ್ತು. ರೈತರು ಹೆಣ್ಮಕ್ಳು ಇವತ್ತು ಒಂದು ತಾಲೂಕು ಆಫೀಸರ್ ವಿರುದ್ಧವಾಗಿ ಮಾಡ್ತಿರುವಂತ ಸ್ಟ್ರೈಕ್ ಕಂಡ್ರಿ. ಇದು ಕೇವಲ ಒಂದು ತಾಲೂಕು ಆಫೀಸರ್, ನಂಜನಗೂಡು ತಾಲೂಕು ಆಫೀಸರ್ ವಿರುದ್ಧವಾಗಿ ಮಾಡ್ತಿರೋಂಥವ್ರು. ನಿಮ್ ಕೈಲಿ ಶಕ್ತಿ ಇಲ್ವಾ? ಸಂಬಂಧಪಟ್ಟಂತ ಮೇಲಧಿಕಾರಿಗಳೇ, ಜನಪ್ರತಿನಿಧಿಗಳಿಗೆ ತಾಕತ್ತಿಲ್ವಾ ಕೇಳಕ್ಕೆ? ತಾಲೂಕು ಅಧಿಕಾರಿಗಳನ್ನ ಕೇಳಕ್ಕೆ ತಾಕತ್ತಿಲ್ವಾ ನಿಮ್ಗೆ? ಯಾವ ಹೊಣೆ ಬರೋದಿ? ನಮ್ಮ ರಾಜ್ಯದ ಕಾನೂನು, ದೇಶದ ಕಾನೂನು, ರೈತರಿಗೆ ಕೊಡುವಂತ ಮರ್ಯಾದೆ. ಏನ್ ಹೇಳ್ತೀರಾ? ನೀವು ನಮ್ಮ ಬನ್ನೂರು ಪರವಾಗಿ ಬಂದಿದ್ದೀರಾ? ನಾವು ಟಿ ನರಸೀಪುರ ತಾಲೂಕು ಮತ್ತು ರೈತ ಸಂಘದ ಟಿ ನರಸೀಪುರ ತಾಲೂಕು ಘಟಕದಿಂದ ನಾವು ಈ ಬೆಂಬಲ ಸೂಚಿಸಕ್ಕೆ ನಮ್ಮ ಹಸಿರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಂದಿದ್ದೀವಿ. ನಾವು ನಂಜನಗೂಡಿಗೆ 8ನೇ ತಾರೀಕು ನಂಜನಗೂಡಿಗೆ ಬಾರ್ಕೋಲ್ ಚಳುವಳಿ ಇದ್ದು ನಂಜನಗೂಡಿಗೂ ಹೋಗಿ ನಮ್ಮ ಒಂದು ಇದನ್ನ ನಾವು ಅಲ್ಲಿ ಹೋಗಿ ನಮ್ಮ ಮುಷ್ಕರಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ. ನಂತರ ನಾವು ತಾಲೂಕು ಆಫೀಸ್ ಹತ್ರ ಹೋದು ನೆಕ್ಸ್ಟ್ ನಿನ್ನೆನೂ ಪೊರಕೆ ಚಳುವಳಿ ಇತ್ತು, ಅಲ್ಲೂ ಬಂದು ಇವತ್ತು ಪ್ರಾದೇಶಿಕ ಆಯುಕ್ತರಾದ ಕಚೇರಿ ಮುಂದೆ ನಾವು ನಮ್ಮ ನ್ಯಾಯ ಕೇಳಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇಲ್ಲಿವರೆಗೂ ನಾವು ಬೆಳಗ್ಗೆ ಬಂದು 11 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಮುಷ್ಕರಕ್ಕೆ ಬಂದು ಕುಂತು ನ್ಯಾಯ ಕೇಳಕ್ ಬಂದ್ರೆ ಪೊಲೀಸ್ ಅಧಿಕಾರಿಗಳು ಬಿಟ್ರೆ ಪ್ರಾದೇಶಿಕ ಆಯುಕ್ತರಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಆ ಸಂಬಂಧಪಟ್ಟ ಯಾರಾದರೂ
ಮೇಲಧಿಕಾರಿಗಳು ಅವರ ಮಂತ್ರಿಗಳಲ್ಲಿ ಅಧಿಕಾರಿಗಳು ಯಾರೂ ಇಲ್ಲಿವರೆಗೂ ಬಂದಿಲ್ಲ. ಅಂದ್ರೆ ರೈತರು ಅಂದ್ರೆ ಅವರು ಇಲ್ಲಿ ತನಕ ನಾವು ನೋಡೋದ್ ಮಟ್ಟಿಗೆ ಅಸಡ್ಡೆ ಮನೋಭಾವ ತೋರಿಸ್ತಾ ಇದ್ದಾರೆ. ಇದು ನಾನು ಅವತ್ತು ಅಲ್ಲೂ ಹೇಳಿದ್ದೆ, ನಂಜನಗೂಡಲ್ಲಿ ಈ ಟವಲ್ ನಂಜನಗೂಡಲ್ಲಿ ಇರಲ್ಲ, ಪ್ರಾದೇಶಿಕ ಆಯುಕ್ತ ಕಚೇರಿ ಮುಂದೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇರುತ್ತೆ. ಇಲ್ಲೂ ಏನಾದ್ರು ಅವ್ರೇನಾದ್ರೂ ನಮಗೆ ಸರಿಯಾದ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಇದು ವಿಧಾನಸೌಧದ ಮುಂದೆ ಇರುತ್ತೆ ಅಂತ ಹೇಳಿದ್ದೆ. ಯಾಕೋ ಇದು ಇಲ್ಲೂ ಬಗೆಹರಿ ಹೆಂಗ್ ಕಾಣೋದಿಲ್ಲ. ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು. ಯಾಕೋ ನಮ್ಮನ್ನ ಈ ಲೆಕ್ಕಾಚಾರ ನೋಡಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು